ಹರಿ ಓಂ ಶ್ರೀ ಮಾತ್ರೇ ನಮಃ. ಎಲ್ಲರಿಗೂ ಅಕ್ಷಯ ತೃತೀಯದ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯದಂದು ನಿಮ್ಮ ಹುಟ್ಟಿದ ದಿನಾಂಕದ ಅನುಸಾರ ಯಾವ ವಸ್ತು ಖರೀದಿಸಿದ್ರೆ ಅದೃಷ್ಟಕ್ಕೆ ಕೈ ಹಿಡಿಯುತ್ತೆ ಅಂತ ಈ ವಿಡಿಯೋ ನೋಡೋಣ. ಅಕ್ಷಯ ತೃತೀಯ ದಿನದಂದು ನಿಮ್ಮ ಹುಟ್ಟಿದ ದಿನಾಂಕದ ಆಧಾರದ ಮೇಲೆ ಕೆಲವು ವಿಶೇಷವಾದ ವಸ್ತುಗಳನ್ನು ಖರೀದಿಸುವುದರಿಂದ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆಯಬಹುದು. ಹಾಗಾಗಿ ಸಂಖ್ಯಾಶಾಸ್ತ್ರ ಪ್ರಕಾರ ಸಂಖ್ಯೆ 1 ರಿಂದ ಸಂಖ್ಯೆ 9 ಜನರು ಯಾವ ವಸ್ತುಗಳನ್ನು ಖರೀದಿಸಬೇಕು ಎಂದು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ವಿಡಿಯೋ ಪೂರ್ತಿ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯದ ಪ್ರಕಾರ ಅಕ್ಷಯ ತೃತೀಯಕ್ಕೆ ವಿಶೇಷವಾದ ಮಹತ್ವವನ್ನು ನೀಡಲಾಗಿದೆ. ಈ ದಿನ ದಾನ ಧರ್ಮವನ್ನು ಮಾಡುವುದರೊಂದಿಗೆ ಕೆಲವು ವಸ್ತುಗಳನ್ನು ಖರೀದಿಸುವುದು ಬಹಳ ಶುಭವೆಂದು ಹೇಳಲಾಗುತ್ತದೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುವುದು. ಈ ವರ್ಷ ಏಪ್ರಿಲ್ 30 ಬುಧವಾರ ಅಕ್ಷಯ ತೃತೀಯ ಹಬ್ಬವನ್ನು ಆಚರಿಸಲಾಗುವುದು. ಈ ತಿಥಿಯ ಆರಂಭವು ಏಪ್ರಿಲ್ 29 ಸಂಜೆ 5:30 ಆಗುತ್ತದೆ. ಆದರೆ ಉದಯ ತಿಥಿಯ ಅನುಸಾರ ಅಕ್ಷಯ ತೃತೀಯವನ್ನು ಏಪ್ರಿಲ್ 30 ಆಚರಿಸಲಾಗುತ್ತದೆ. ಅಕ್ಷಯ ತೃತೀಯ ದಿನವು ಮಂಗಲ ಕಾರ್ಯಕ್ರಮಗಳನ್ನು ಆಯೋಜಿಸಲು ಬಹಳ ಶುಭವೆಂದು ಹೇಳಲಾಗುತ್ತದೆ. ಚಿನ್ನವನ್ನು ಖರೀದಿಸಲು ಈ ದಿನ ಬಹಳ ಉತ್ತಮ ಎಂದು ಸಹ ಹೇಳುತ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 1 ರಿಂದ 9 ಜನರಿಗೆ ಈ ಅಕ್ಷಯ ತೃತೀಯಂದು ಕೆಲವು ವಸ್ತುಗಳನ್ನು ಖರೀದಿಸುವುದು ಸಾಕಷ್ಟು ಶುಭವನ್ನುಂಟು ಮಾಡಲಿದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಅಕ್ಷಯ ತೃತೀಯಂದು ನಿಮ್ಮ ಜನಸಂಖ್ಯೆಯ ಆಧಾರದ ಮೇಲೆ ಯಾವೆಲ್ಲ ವಸ್ತುಗಳನ್ನು ಖರೀದಿಸುವುದರಿಂದ ಅದೃಷ್ಟ ಹಿಂಬಾಲಿಸಲಿದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸಂಖ್ಯೆ 1 ಅಧಿಪತಿ ಸೂರ್ಯ ಗ್ರಹನಾಗಿದ್ದಾನೆ. ಹಾಗಾಗಿ ಯಾವುದೇ ತಿಂಗಳ 1, 10, 19 ಮತ್ತು 29 ಜನಿಸಿದರ ಸಂಖ್ಯೆ 1 ಆಗಿರಬಹುದು. ಹಾಗಾಗಿ ಈ ಅಕ್ಷಯ ತೃತೀಯಂದು ನೀವು ಚಿನ್ನವನ್ನು ಖರೀದಿ ಮಾಡುವುದು ಸಾಕಷ್ಟು ಶುಭ ಎಂದು ಹೇಳಲಾಗುತ್ತದೆ. ನೀವು ಈ ಅವಧಿಯಲ್ಲಿ ಚಿನ್ನವನ್ನು ಖರೀದಿಸಲು ಆಗದೇ ಇದ್ದಲ್ಲಿ ಗೋಧಿ ಮತ್ತು ಜೋಳವನ್ನು ಖರೀದಿಸುವುದು ಸಹ ಲಾಭದಾಯಕವಾಗಿ ಇರುತ್ತದೆ. ಸಂಖ್ಯೆ 2 ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 2 ಅಧಿಪತಿ ಚಂದ್ರ ಗ್ರಹವಾಗಿದೆ. ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯ ಎಂದು ಸಂಖ್ಯೆ 2 ಹೊಂದಿರುವ ಜನರು ಅಕ್ಕಿಯನ್ನು ಖರೀದಿಸುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಇದರಿಂದ ನಿಮಗೆ ಸಾಕಷ್ಟು ಲಾಭದ ಪ್ರಾಪ್ತಿಯಾಗುತ್ತದೆ. ಬಿಳಿ ಬಣ್ಣದ ಆಹಾರ ಪದಾರ್ಥವನ್ನು ಖರೀದಿಸಬೇಕಾಗುತ್ತದೆ. ಬಿಳಿ ಬಣ್ಣದ ಬಟ್ಟೆಗಳನ್ನು ಕೂಡ ನೀವು ಖರೀದಿಸಬಹುದು. ಸಂಖ್ಯೆ 3 ಅಧಿಪತಿ ಗುರುಗ್ರಹವಾಗಿದೆ. ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯದಂದು ಸಂಖ್ಯೆ 3 ಹೊಂದಿರುವ ಜನರು ಧಾರ್ಮಿಕ ಪುಸ್ತಕಗಳನ್ನು ಖರೀದಿಸುವುದು ಸಾಕಷ್ಟು ಶುಭವೆಂದು ಹೇಳಲಾಗುತ್ತದೆ. ಈ ದಿನ ನೀವು ಪೂಜೆಗೆ ಬೇಕಾದ ವಸ್ತುಗಳನ್ನು ಖರೀದಿಸುವುದರಿಂದ ಅದೃಷ್ಟ ಕೈ ಹಿಡಿಯುವುದು. ಈ ದಿನ ನೀವು ಹಳದಿ ಬಣ್ಣದ ಆಹಾರ ಪದಾರ್ಥಗಳನ್ನು ಸಹ ಖರೀದಿಸಬಹುದಾಗಿದೆ. ಸಂಖ್ಯಾಶಾಸ್ತ್ರದ ಪ್ರಕಾರ 4 ಅಧಿಪತಿ ರಾಹು ಗ್ರಹವಾಗಿದೆ. ಹಾಗಾಗಿ ಈ ಅಕ್ಷಯ ತೃತೀಯದಂದು ಸಂಖ್ಯೆ 4 ಹೊಂದಿರುವ ಜನರು ತೆಂಗಿನಕಾಯಿ ಮತ್ತು ಉದ್ದಿನ ಬೇಳೆಯನ್ನು ಖರೀದಿಸುವುದರಿಂದ ಸಾಕಷ್ಟು ಶುಭ ಫಲಗಳ ಪ್ರಾಪ್ತಿಯಾಗುವುದು ಎಂದು ಹೇಳಲಾಗುತ್ತದೆ. ಸಂಖ್ಯೆ 5 ಅಧಿಪತಿ ಬುಧ ಗ್ರಹವಾಗಿದೆ. ಹಾಗಾಗಿ ಈ ವರ್ಷದ ಅಕ್ಷಯ ತೃತೀಯದಂದು ಸಂಖ್ಯೆ 5 ಹೊಂದಿರುವ ಜನರು ತುಳಸಿ ಅಥವಾ ಬಿದಿರಿನ ಗಿಡವನ್ನು ಖರೀದಿಸಬಹುದು, ಉತ್ತಮ ಅಂತ ಹೇಳಲಾಗುತ್ತದೆ. ಈ ಗಿಡಗಳನ್ನು ಖರೀದಿಸುವುದರಿಂದ ಸಂಖ್ಯೆ 5 ಜನರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೋಡಬಹುದಾಗಿದೆ. ಸಂಖ್ಯೆ 6
ಸಂಖ್ಯಾಶಾಸ್ತ್ರದ ಪ್ರಕಾರ 6ರ ಅಧಿಪತಿ ಶುಕ್ರ ಗ್ರಹವಾಗಿದೆ. ಆದ್ದರಿಂದ ಈ ವರ್ಷ ಅಕ್ಷಯ ತೃತೀಯದ ದಿನ ಸಂಖ್ಯೆ 6 ಹೊಂದಿರುವ ಜನರು ಅಕ್ಕಿ ಅಥವಾ ಕಲ್ಲು ಸಕ್ಕರೆಯನ್ನು ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ. ಸಂಖ್ಯೆ 6ರ ಜನರು ಚಿನ್ನದಿಂದ ತಯಾರಿಸಿದ ವಸ್ತುಗಳನ್ನು ಖರೀದಿಸುವುದು ಕೂಡ ಶುಭ ಫಲವನ್ನು ನೀಡುತ್ತದೆ. ಸಂಖ್ಯೆ 7. ಸಂಖ್ಯೆ 7ರ ಅಧಿಪತಿ ಕೇತು ಗ್ರಹವಾಗಿದೆ. ಹಾಗಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಈ ವರ್ಷದ ಅಕ್ಷಯ ತೃತೀಯದಂದು 7 ಹೊಂದಿರುವ ಜನರು ಬಾಳೆಹಣ್ಣನ್ನು ಖರೀದಿಸುವುದು ಒಳ್ಳೆಯದು. ಹಾಗೆ ಬಾಳೆಹಣ್ಣನ್ನು ದಾನ ಮಾಡುವುದು ಕೂಡ ಉತ್ತಮ. ಈ ಕೆಲಸವನ್ನು ಮಾಡುವುದರಿಂದ ಸಂಖ್ಯೆ 7ರ ಜನರು ತಮ್ಮ ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲು ಸಾಧ್ಯವಾಗಬಹುದು. ಸಂಖ್ಯೆ 8. ಸಂಖ್ಯಾಶಾಸ್ತ್ರದ ಪ್ರಕಾರ 8ರ ಅಧಿಪತಿ ಶನಿ ಗ್ರಹವಾಗಿದೆ. ಹಾಗಾಗಿ ಈ ಅಕ್ಷಯ ತೃತೀಯದ ದಿನದಂದು ಸಂಖ್ಯೆ 8 ಹೊಂದಿರುವ ಜನರು ಎಳ್ಳನ್ನು ಖರೀದಿಸುವುದು ಬಹಳಷ್ಟು ಉತ್ತಮ ಮತ್ತು ಅದೃಷ್ಟ ನಿಮ್ಮನ್ನು ಹಿಂಬಾಲಿಸುವುದು ಎಂದು ಸಹ ಹೇಳುವರು. ಸಂಖ್ಯೆ 9. 9ರ ಅಧಿಪತಿ ಮಂಗಲ ಗ್ರಹವಾಗಿದೆ. ಹಾಗಾಗಿ ಈ ಅಕ್ಷಯ ತೃತೀಯದ ದಿನದಂದು ಸಂಖ್ಯೆ 9 ಹೊಂದಿರುವ ಜನರು ಮಣ್ಣಿನಿಂದ ತಯಾರಿಸಿದ ಪಾತ್ರಗಳನ್ನು ಖರೀದಿಸಬಹುದಾಗಿದೆ. ಈ ವಸ್ತುಗಳನ್ನು ಖರೀದಿಸುವುದರಿಂದ ಸಂಖ್ಯೆ 9ರ ಜನರಿಗೆ ಸಾಕಷ್ಟು ಶುಭ ಫಲಗಳನ್ನು ದೊರೆಯುತ್ತದೆ. ಇದು ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯ.